ಮೂರು ಆದರ್ಶಗಳು ಮಕ್ಕಳ, 3 things to follow. You will all do great in life. ಭಗವದ್ಗೀತೆಯ 3 ಶ್ಲೋಕಗಳನ್ನ ಹೇಳ್ತೀನಿ. ಮೊದಲನೇದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇನಾದಿ ಗಚ್ಚತಿ ಅಂತ. ಅಂದ್ರೆ ಶ್ರದ್ಧೆ ಇದ್ದವನಿಗೆ ಅಷ್ಟೇ ಜ್ಞಾನ ಸಿಗುತ್ತೆ. ಇಫ್ ಯು ವಾಂಟ್ ನಾಲೆಡ್ಜ್ ಯು ನೀಡ್ ಟು ಹ್ಯಾವ್ ಶ್ರದ್ಧಾ. ಶ್ರದ್ಧೆ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಇಲ್ಲ. ಕಮಿಟ್ಮೆಂಟ್, ಡೆಡಿಕೇಶನ್ ಅವೆಲ್ಲ ದೇ ಆರ್ ಆಲ್ ಅಪಭ್ರಂಶ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಶ್ರದ್ಧಾ ಅನ್ನೋದನ್ನ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಶ್ರದ್ಧೆ ಇದೆ ಜ್ಞಾನ ಸಿಗುತ್ತೆ. ಜ್ಞಾನ ಇದ್ದವನಿಗೆ ಇಂದ್ರಿಯ ನಿಗ್ರಹ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಯುವರ್ ಸೆನ್ಸ್ ಆರ್ಗನ್ಸ್. ನಿಮಗೆ ನೋಡ್ಬೇಕು ಅಂದಿದ್ ಮಾತ್ರ ಕಾಣಿಸುತ್ತೆ, ಕೇಳಿಸ್ಕೊಳ್ಬೇಕು ಅಂದಿದ್ ಮಾತ್ರ ಕೇಳಿಸುತ್ತೆ, ಕಣ್ಣು ಮುಂದೆ ಇರೋದೆಲ್ಲ ಕಾಣಿಸ್ಬಾರ್ದು. ಇಂದ್ರಿಯ ನಿಗ್ರಹ ಆದ್ರೆ ನಿಮಗೆ ನಿರಂತರವಾದ ಸುಖವನ್ನ ಪಡೆಯುವಂತ ಸ್ಥಿತಿ ತಲುಪ್ತೀರಾ. The permanent state of happiness is accomplishable only for that person who has ಶ್ರದ್ಧಾ. ಶ್ರದ್ಧೆ ಇರುವಂತವರಿಗೆ ಮಾತ್ರ ನಿರಂತರವಾದ ಸಂತೋಷ, ಸುಖ ಸಿಗುವಂತ ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯ. ಮೊದಲನೇದು ಶ್ರದ್ಧೆ. ಅಭ್ಯಾಸ ಮಾಡೋದು ಹೇಗೆ? ಹೌ ಡು ವಿ ಪ್ರಾಕ್ಟೀಸ್? ಏನಾದ್ರೂ ಮಾಡಿ, ಗೆಟ್ ಲಾಸ್ಟ್. ಶ್ರದ್ಧೆ ನಿಮಗೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ? ಇಫ್ ಯು ಕ್ಯಾನ್ ಗೆಟ್ ಲಾಸ್ಟ್ ಡೂಯಿಂಗ್ ಸಮಥಿಂಗ್. ಏನಾದ್ರೂ ಮಾಡ್ತಾ ಮಾಡ್ತಾ ನಿಮ್ಮನ್ನ ನೀವು ಕಳ್ಕೊಂಡ್ರೆ, ಇಫ್ ಯು ಲೂಸ್ ದ ಓರಿಯಂಟೇಶನ್ ಟು ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಯು, ಇಟ್ ಮೀನ್ಸ್ ದಟ್ ಯು ಹ್ಯಾವ್ ದಟ್ ಶ್ರದ್ಧಾ ಇನ್ ಯು. ನಿಮ್ಮಲ್ಲಿ ಶ್ರದ್ಧೆ ಇದೆ ಅಂತಂದ್ರೆ ನೀವು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ನಿಮ್ ಸುತ್ತಮುತ್ತ ಏನ್ ನಡೀತಿದೆ ಗೊತ್ತಾಗಬಾರ್ದು. ಸೊ ಮೈ ಫಸ್ಟ್ ಅಡ್ವೈಸ್ ಇಸ್ ಗೆಟ್ ಲಾಸ್ಟ್. ಎರಡನೇದು, ನೆವರ್ ವಿ ವಾಂಟ್ ಟು ಡೂ ಸಮಥಿಂಗ್ ಇನ್ ಲೈಫ್. ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಾಗ ವಿ ಫೀಲ್ ವಿ ಹ್ಯಾವ್ ಟು ಗೆಟ್ ಇಟ್. ನಾನು ಚೆನ್ನಾಗಿ ಓದ್ತಿದ್ದೀನಿ ಅಂತಂದ್ರೆ ವಿ ಫೀಲ್ ನನಗೆ ಮಾರ್ಕ್ಸ್ ಚೆನ್ನಾಗಿ ಬರಲೇಬೇಕು ಅಂತ ಅನ್ಕೊಳ್ತೀವಿ. ದ ಮೊಮೆಂಟ್ ವಿ ಸ್ಟಾರ್ಟ್ ಡೂಯಿಂಗ್ ಸಮ್ ಗುಡ್ ವರ್ಕ್, ವಿ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಔಟ್ಕಮ್ಸ್ ಫಾರ್ ದಟ್. ನಾವು ಮಾಡೋ ಕೆಲಸಕ್ಕೆ ಅದಕ್ಕೊಂದು ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಎರಡನೇ ಆದರ್ಶ ನೀವು ಅಭ್ಯಾಸ ಮಾಡ್ಬೇಕಾಗಿರೋದು, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದ್ರೆ ಕೆಲಸ ಮಾಡೋದಷ್ಟೇ ನಿನ್ ಕೆಲಸ, ಅದಕ್ಕಷ್ಟೇ ನಿನಗೆ ಅಧಿಕಾರ. ರಿಸಲ್ಟ್ ನಿನ್ ಕೈಲಿಲ್ಲ. ರಿಸಲ್ಟ್ ಬರ್ಬೋದು ಬರೋದಿಲ್ವೋ ಅಂತ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಬೇಡ. ಟ್ರೈ ಮಾಡಿ, ಪುಟ್ ಇನ್ ಯುವರ್ ಎಫರ್ಟ್, ಟ್ರೈ ಟು ಪುಶ್ ಯುವರ್ ಲಿಮಿಟ್ ಇನ್ ಎಫರ್ಟ್. ರಿಸಲ್ಟ್ ಬಂದಿದ್ ಬರ್ಲಿ, ಖುಷಿ ಬಂದಷ್ಟೇ ಖುಷಿ. ವಾಟ್ ಎವರ್ ಯು ವಿಲ್ ಬಿ ಹ್ಯಾಪಿ ವಿತ್ ಇಟ್. ಡೋಂಟ್ ಫಿಕ್ಸ್ ಯುವರ್ ಎಫರ್ಟ್ ಬೇಸ್ಡ್ ಆನ್ ದಿ ಔಟ್ಕಮ್ ದಟ್ ಯು ಆರ್ ಗೆಟಿಂಗ್. ಸೊ ಎರಡನೇ ಆದರ್ಶ ನೀವು ಅಭ್ಯಾಸ ಮಾಡಬೇಕಾಗಿರೋದು, ದ ಸೆಕೆಂಡ್ ವ್ಯಾಲ್ಯೂ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ಲೈಫ್ ಇಸ್ ಪ್ರಾಕ್ಟೀಸ್ ಟು ಡೂ ಎವ್ರಿಥಿಂಗ್ ವಿತೌಟ್ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಇಲ್ದಲೆ ಕೆಲಸ ಮಾಡಿದ್ರೆ ಕೆಲಸದ ಕ್ವಾಲಿಟಿ ಕಡಿಮೆ ಆಗೋದಿಲ್ಲ, ಕೆಲಸದ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಫೋಕಸ್ ಆನ್ ದ ವರ್ಕ್. ಇವತ್ತು ಮಾಡಬೇಕಾಗಿರೋ ಕೆಲಸದ ಮೇಲೆ ಫೋಕಸ್ ಮಾಡಿ. ಮುಂದೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಿಟ್ಬಿಡಿ. ಕೆಲಸ ಸರಿಯಾಗಿ ಮಾಡ್ತಾ ಇದ್ರೆ ಆಗೋದಾಗುತ್ತೆ. ನೀವು ಮಾಡೋದನ್ನ ಸರಿಯಾಗಿ ಮಾಡಿದ್ರೆ ಆಗಬೇಕಾಗಿರೋದು ಸರಿಯಾಗಿ ಆಗಿರುತ್ತೆ. ಇಟ್ ಮೈಟ್ ಬಿ 60%. ಸರ್ ನಾನು ಪೂರ್ತಿ ವರ್ಷ ಓದ್ದೆ ಸರ್, ಸಖತ್ತಾಗಿ ಓದ್ದೆ ಸರ್, ಬಟ್ 60% ಅಷ್ಟೇ ಮಾರ್ಕ್ಸ್ ಬಂತು. ಬರ್ಲಿ ಬಿಡಿ, ದಟ್ ಈಸ್ ವಾಟ್ ಯು ಡಿಸರ್ವ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ನಿಮ್ಮ ಆ ಪ್ರಯತ್ನಕ್ಕೆ ಅಷ್ಟೇ ಇವತ್ತು. ಬಟ್ ನಿಮಗೆ ಪ್ರಯತ್ನ ಪಡುವಂತ ಶಕ್ತಿ ಬಂದಿದೆಯಲ್ಲ, ಮುಂದಿನ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಮೂರನೇ ಆದರ್ಶ ಅಂಡ್ ದ ಲಾಸ್ಟ್ ಒನ್ ದಟ್ ಡ್ರೈವ್ಸ್ ಯುವರ್ ಲೈಫ್. ನೀವು ಇದನ್ನ ಅಭ್ಯಾಸ ಮಾಡಿದ್ರೆ ಜೀವನ ಚೆನ್ನಾಗುತ್ತೆ. ಉದ್ಧವೇದ ಆತ್ಮನಾತ್ಮಾನಂ ನಾ ಆತ್ಮಾನಂ ಅವಸಾದಯೇತ್ ಆತ್ಮೈವ ಬಂಧುರಾತ್ಮನಃ ಆತ್ಮೈವ ರಿಪುರಾತ್ಮನಃ ಅಂತ. ಅಂದ್ರೆ ನಿನ್ನನ್ನ ನೀನೇ ಉದ್ಧಾರ ಮಾಡ್ಕೊಳ್ಬೇಕು. ಯು ಆರ್ ದ ಮೇಕರ್ ಆಫ್ ಯುವರ್ ಡೆಸ್ಟಿನಿ. ನಾನು ಹಂಗೆ, ನಾನು ಹಿಂಗೆ, ನಾನು ಏನಕ್ಕೂ ಲಾಯಕ್ಕಿಲ್ಲ, ಪ್ರಯೋಜನ ಇಲ್ಲ, ಏನು ಉದ್ಧಾರ ಆಗಲ್ಲ, ನಾನು ನಿಮಗೆ ನೀವು ಅದನ್ನ ಹೇಳ್ಕೊಳ್ಳೇಬಾರ್ದು. ಇಡೀ ಪ್ರಪಂಚ ನಿಮ್ಗೆ ಅದನ್ನ ಹೇಳ್ತಾ ಇರ್ಲಿ. ಲೆಟ್ ದ ಎಂಟೈರ್ ವರ್ಲ್ಡ್ ಟೆಲ್ ಯು ದಟ್ ಯು ಆರ್ ಯೂಸ್ಲೆಸ್. You believe in the infinite power that you have within and constantly try to access that power that you have inside you. ನಿಮ್ಮ ಒಳಗಡೆ ಇರುವಂತ ಪವರ್ ಅನ್ನು ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಿ, ಪ್ರಯತ್ನ ಪಡ್ತಾ ಇರಿ. ವಿತ್ ದಟ್ ಅಟೆಂಪ್ಟ್ ಒಂದು ದಿನ ಸಿಗುತ್ತೆ ನಿಮ್ಗದು. ಭೂಮಿನಲ್ಲಿ ಬೋರ್ವೆಲ್ ಹಾಕಿ ನೀರು ತೆಗೆದಂಗೆ. ಬೋರ್ವೆಲ್ ಹೋಗ್ತಾ ಇರುವಾಗ ಮೊದಲು ಬರೀ ಮಣ್ಣೆ ಸಿಗುತ್ತೆ. 50 ಅಡಿ ತೋಡ್ಬಿಟ್ಟು ಪಕ್ಕದವರೇ ಬರೀ ಮಣ್ಣು, ಇಲ್ಲಿ ನೀರಿಲ್ಲ ಅಂತ ಅನ್ಕೊಂಡಿದ್ರೆ ನೀವು ತೋಡಕ್ ಬಿಟ್ಟು ನಿಲ್ಲಿಸ್ಬಿಟ್ರೆ ಮಣ್ಣೆ ಅದು. ಭೂಮಿನಲ್ಲಿ ನೀರು ಸಿಗುತ್ತೋ ಸಿಗೋದಿಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ನೀರು ಸ್ಟ್ರೀಮ್ ಏನಿದೆ ಗೊತ್ತಿಲ್ಲ. ಬಟ್ ಇಫ್ ಯು ಕೀಪ್ ಗೋಯಿಂಗ್ ಇನ್ಸೈಡ್ ಆಫ್ ಯುವರ್ ಸೆಲ್ಫ್, ನಿಮ್ಮ ಒಳಗೆ ನೀವು ಹೋಗ್ತಾ ನಿಮಗೆ ಸಿಗುತ್ತೆ. ಯು ವಿಲ್ ಗೆಟ್ ಆಕ್ಸೆಸ್ ಟು ದ ಪವರ್ ದಟ್ ಯು ಹ್ಯಾವ್. ಆತ್ಮೈವ ಬಂಧುರಾತ್ಮನಃ ಆತ್ಮೈವ ರಿಪುರಾತ್ಮನಃ. ನಿನಗೆ ನೀನೇ ಬಂಧು, ನಿನಗೆ ನೀನೇ ಶತ್ರು. ನೆವರ್ ಕರ್ಸ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಬೈಕೊಂಡ್ಬೇಡಿ. ಮಾರ್ಕ್ಸ್ 0 ಬರ್ಲಿ, ಏನಾದ್ರೂ ಆಗ್ಲಿ, ಪ್ರಯತ್ನ ಮುಂದುವರಿಲಿ. Let your attempt to do well in life continue, and as you keep doing that, it will work out. ಮೂರು ಆದರ್ಶಗಳು ಮಕ್ಕಳ, 3 things to follow. ಈಸಿ ಟು ಫಾಲೋ. ಏನೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ. ಮನೇಲಿ ಕಸ ಗುಡ್ಸಕ್ ಹೇಳಿದ್ರೆ ಅದಕ್ಕಿಂತ ಚೆನ್ನಾಗಿ ಯಾರು ಕಸ ಗುಡಿಸಬಾರ್ದು, ಹಂಗ್ ಮಾಡಿ. Do everything to the best that anybody can do. ಶ್ರದ್ಧೆ ಡೆವಲಪ್ ಆಗುತ್ತೆ.
ಎರಡನೇದು ಎಕ್ಸ್ಪೆಕ್ಟೇಷನ್ ಕಟ್ ಮಾಡಿ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ವಾಟ್ ಯು ಡೂ. ಮೂರನೇದು ಬಿಲೀವ್ ಟ್ರೂಲಿ ದಟ್ ಯು ಆರ್ ಅ ಸೋರ್ಸ್ ಆಫ್ ಇನ್ಫೈನೈಟ್ ಪವರ್, ಇನ್ಫೈನೈಟ್ ಎನರ್ಜಿ. It doesn't depend on your marks. Everybody is given the same amount of power and energy, and that is infinite power and energy. All that you have to do is try to get access to that. ಹೆಂಗೆ ಹುಡುಕಿ, ನಿಮ್ಮ ಹುಡುಕಾಟ ಶುರು ಮಾಡಿ, ನಿಮ್ಮ ಒಳಗಡೆ ಇರೋ ಶಕ್ತಿಯ ಹುಡುಕಾಟ ಶುರು ಮಾಡಿ, ಸಿಗುತ್ತೆ. You will all do well in life. You will all do great in life. Don't believe anybody's opinion. Believe in the power that you have.